ಸೊ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋನ ನೈಕಾ ಅನ್ಬಾಕ್ಸಿಂಗಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ರಿಸೀವ್ಡ್ ಸಮ್ ಪಾರ್ಸಲ್ಸ್, ಸೊ ಒನ್ ಬೈ ಒನ್ ಅನ್ಬಾಕ್ಸಿಂಗ್ ಮಾಡೋಣ. ಸೊ ನನಗೆ ಆ್ಯಕ್ಚುಲಾಗಿ ಈ 3 ಪಾರ್ಸಲ್ಸ್ ಬಂದಿದೆ. ಇದು ದೊಡ್ಡದು ಆ್ಯಂಡ್ ಫಸ್ಟ್ ಚಿಕ್ಕದ್ರಿಂದನೇ ಸ್ಟಾರ್ಟ್ ಮಾಡೋಣ. ಏನೇನು ತೊಗೊಂಡಿದ್ದೀನಿ ಐ ವಿಲ್ ಜಸ್ಟ್ ಶೇರ್ ವಿತ್ ಯು. ಸೊ ಫಸ್ಟ್ ಒನ್ ಬಂದು ಇದು ಏನಂತ ನನಗೂ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ತುಂಬ ದಿನ ಆಗೋಗಿತ್ತು. ಸೊ ನೋಡ್ಬೇಕು ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ನನಗೆ ಮರ್ತೋಗಿದೆ. ಆ್ಯಂಡ್ ಐ ಡೋಂಟ್ ನೋ ವೈ ನನ್ನ ಹಳೆ ಚಾನಲಲ್ಲಿ ವೀಡಿಯೋಸ್ ಎಲ್ಲ ಫ್ರೀಸ್ ಆಗೋಗಿತ್ತು. ಸೊ ಬಟ್ ಯಾ, ನಥಿಂಗ್ ಕ್ಯಾನ್ ಸ್ಟಾಪ್ ಮೀ. ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಹೊಸ ಚಾನಲ್ ಓಪನ್ ಮಾಡಿದ್ದೀನಿ. ಆ್ಯಂಡ್ ದ ಫಸ್ಟ್ ಪ್ರಾಡಕ್ಟ್, ಓಕೆ, ಇದು ಸಾಕ್ಸ್. ದ ಫಸ್ಟ್ ಒನ್ ಇಸ್ ಸಾಕ್ಸ್. ಯಾಕಂದರೆ ಈ ನಡುವೆ ಸಿಕ್ಕಾಪಟ್ಟೆ, ಅಂದರೆ ನಾವು ಜಾಗ ಚೇಂಜ್ ಮಾಡಿದ್ವಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಹೀಲ್ಸ್ ಎಲ್ಲ ಕ್ರ್ಯಾಕ್ ಆಗ್ತಾಯಿತ್ತು. ಲೈಕ್ ಅಂದರೆ ಇದೇ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಹೀಲ್ಸ್ ಎಲ್ಲ ಕ್ರ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ರಾತ್ರಿ ಹೊತ್ತು. ಸೊ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು 2 ಪೇರ್ ಆಫ್, ಇದು ಬಂದು 229. ಓಕೆ, ಯಾ, 2 pairs ಆಫ್ ಸಾಕ್ಸ್. ಆಲ್ರೆಡಿ ನನ್ನ ಹತ್ರ 2 pairs ಇದೆ. ಸೊ ಇದು ಒಂದು 2 pairs. ಆ್ಯಂಡ್ ವೈ ಐ ಆರ್ಡರ್ ದಿಸ್ ಫ್ರಮ್ ನೈಕಾ ಅಂತ ಹೇಳಿದ್ರೆ, ಇದು ಸಿಕ್ಕಾಪಟ್ಟೆ ಸಾಫ್ಟ್ ಇರುತ್ತೆ ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಲೈಕ್ ಆಲ್ಮೋಸ್ಟ್ ನಾನು ಡೈಲಿ ವೇರ್ ಯೂಸ್ ಮಾಡ್ತೀನಿ, ಬಟ್ ಸ್ಟಿಲ್ ಚೆನ್ನಾಗಿರುತ್ತೆ. ಸೊ ಇದು ಬೇಕು ಅಂದರೆ ನಾನು ಇಲ್ಲಿ ಅಥವಾ ಇಲ್ಲಿ ಇಮೇಜಸ್ ಹಾಕ್ತೀನಿ, ನೀವು ನೋಡ್ಕೋಬೋದು. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಐಟಮ್, ಸಾಕ್ಸ್. ಇದು ಒಂದು 229. ಅದನ್ನು ಈ ಸೈಡ್ ಇಡೋಣ. ಆ್ಯಂಡ್ ಈ ಕವರಲ್ಲಿ ಇದು ಒಂದೇ ಇದ್ದಿದ್ದು. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ದ ಬಿಗ್ ಬಾಕ್ಸ್. ಓಪನ್ ಮಾಡೋಣ. ಆ್ಯಕ್ಚುಲಿ ಕ್ರ್ಯಾಕ್ ಹೀಲ್ಸಿಗೆ ನಾನು ಬೇಬಿ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಹೋಗ್ತಾ ಇದೆ, ಅಂದರೆ ನನಗೇನು ಅಷ್ಟೊಂದು ಕ್ರ್ಯಾಕು ಆಗಿಲ್ಲ, ಸ್ವಲ್ಪ ಲೈಟಾಗಿ ಕ್ರ್ಯಾಕ್ ಆಗಿದೆ ಅಷ್ಟೇ. ಸೊ ಬೇರೆ ಏನಾದ್ರು ಸಜೆಷನ್ಸ್ ಇದ್ದರೆ, ಮಾಯ್ಶ್ಚರೈಸರ್ ಹಾಕಿದ್ರು ಪರವಾಗಿಲ್ಲ. ಹೆಂಗಾಗುತ್ತೆ ಅಂದರೆ, ಲೈಕ್ ಮಾಯ್ಶ್ಚರೈಸರ್ ಹಾಕಿರ್ತೀನಲ್ವಾ, 1 ದಿನ 2 ದಿನ ಚೆನ್ನಾಗಿರುತ್ತೆ. ಮಾಯ್ಶ್ಚರೈಸರ್ ಹಾಕೋದನ್ನು ನಿಲ್ಲಿಸ್ಬಿಟ್ರೆ ಮತ್ತೆ ಡ್ರೈ ಆಗೋಗುತ್ತೆ. ಸೊ ದ ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಕ್ಲಚಸ್. ನಮ್ಮ ಮನೇಲಂತೂ ನಮ್ಮ ಸೊಡಗೂಕು ಇರೋದ್ರಿಂದ ಎಷ್ಟು ಕ್ಲಚಸ್ ತಂದರೂ ಸಾಕಾಗಲ್ಲ. ಆ್ಯಂಡ್ ಇದ್ರ ಪ್ರೈಸ್ ಬಂದು, ಓಕೆ, ಇದ್ರ ಪ್ರೈಸ್ ನೆನಪಿಲ್ಲ ನನಗೆ, ಇಮೇಜಸಲ್ಲಿ ಹಾಕ್ತೀನಿ, ನೀವೇ ನೋಡ್ಬೋದು. ಆ್ಯಂಡ್ ಇದು 4 ಕ್ಲಚಸ್, 4 ಸೆಟ್ ಆಫ್ ಕ್ಲಚಸ್. ಆ್ಯಕ್ಚುಲಿ ನನಗೆ ಐ ಡೋಂಟ್ ಥಿಂಕ್ ಸೊ ದಿಸ್ ಇಸ್ ವರ್ತ್, ಬಿಕಾಸ್ ಇಮೇಜಸಲ್ಲಿ ಸ್ವಲ್ಪ ದೊಡ್ಡದಿತ್ತು ಫೋಟೋದಲ್ಲೆಲ್ಲ, ಇವಾಗ ನೋಡಿದ್ರೆ ಸ್ವಲ್ಪ ಚಿಕ್ಕದಿದೆ. ಎನಿವೆ, ಇದು ಈಚೆಗಡೆನೇ ತೊಗೋಬೋದಾಯಿತು. ಐ ಗೆಸ್ ಐ ಪೇಡ್ 200 or 300 ಇದಕ್ಕೆ ಅಂತ ಅನ್ಕೋತೀನಿ. ಆ್ಯಂಡ್ ಕ್ವಾಲಿಟಿ, ಯಾ, ಕ್ವಾಲಿಟಿ ಚೆನ್ನಾಗಿದೆ. ಸೊ ಐ ಜಸ್ಟ್ ಶೋ ಯು ಒಂದು ಕ್ಲಚ್ ಯೂಸ್ ಮಾಡೋಣ ಹೆಂಗಿದೆ ಅಂತ. ಆ್ಯಕ್ಚುಲಿ ನಾನು ಡೇ ಲೈಟಲ್ಲೇ ಶೂಟ್ ಮಾಡ್ತಾಯಿದ್ದೀನಿ, ಎಕ್ಸ್ಟ್ರಾ ಲೈಟಿಂಗ್ಸ್ ಏನೂ ಹಾಕ್ಕೊಂಡಿಲ್ಲ. ಐ ಹೋಪ್ ನನಗೆ ನೀಟಾಗಿ ಗೊತ್ತೂ ಆಗ್ತಿಲ್ಲ ಹೆಂಗೆ ಕಾಣಿಸ್ತಿದೆ ಅಂತ, ಬಟ್ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇದು 3 ಕ್ಲಚಸ್. ದ ನೆಕ್ಸ್ಟ್ ಒನ್ ಇಸ್ ಬಾಡಿ ಲೋಷನ್. ಸೊ ವಿಂಟರಿಗೆ ಅಂತ ಇದು ಮಸ್ಟ್ ಆ್ಯಂಡ್ ಶುಡ್. ನಾನು ಮುಂಚೆ ಏನು ಗೊತ್ತಾ, ಮುಂಚೆ ಏನೂ ಯೂಸ್ ಮಾಡ್ತಿರಲಿಲ್ಲ, ಮಾಯ್ಶ್ಚರೈಸರ್, ಬಾಡಿ ಲೋಷನ್ ಏನೂ ಯೂಸ್ ಮಾಡ್ತಿರಲಿಲ್ಲ. ಆಮೇಲೆ ಓವರ್ ಅ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಏನಾಗ್ತಾ ಬಂತು ಅಂದರೆ, ಸ್ಕಿನ್ ಎಲ್ಲ ಒಂಥರ ಡ್ರೈ ಆಗಿ ಡಾರ್ಕ್ ಆಗ್ತಾ ಬಂತು. ಆವಾಗ ದೆನ್ ಐ ರಿಯಲೈಸ್ ಇಟ್ ಇಸ್ ಅ ಟೈಮ್ ಐ ಶುಡ್ ಯೂಸ್ ಮಾಯ್ಶ್ಚರೈಸರ್ ಅಂತ. ಸೊ ಇದೊಂದು ಬಾಡಿ ಲೋಷನ್. ಇವಾಗಂತೂ ಪ್ರತಿದಿನ ಬಾಡಿ ಲೋಷನ್ ಮಿಸ್ ಇಲ್ಲದೆ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅ ಬ್ರಷ್. ಏನಕ್ಕಪ್ಪ ಅಂದರೆ, ಲೈಕ್ ಎವ್ರಿ 3 months ಬ್ರಷ್ ಚೇಂಜ್ ಮಾಡಬೇಕಲ್ವಾ. ನಾನು ಯಾವಾಗಲೂ ಹೆಂಗೆ ಕನ್ಫ್ಯೂಸ್ ಆಗ್ತೀನಿ ಅಂದರೆ, ಎಲೆಕ್ಟ್ರಿಕ್ ಬ್ರಷ್ ತೊಗೊಂಡ್ರೆ 3 months ಚೇಂಜ್ ಮಾಡೋಕ್ಕಾಗಲ್ಲ, ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಲ್ವಾ. ಸೊ ಐ ಬಿ ಲೈಕ್ ಹೆಂಗೆ ಚೇಂಜ್ ಮಾಡೋದು ಅಂತ ಅಂದ್ಕೊಂಡು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಯಾ, ಲೆಟ್ ಮೀ ಸಿ, ನೋಡುವ. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್
ಸೀರಮ್, ಮಿನಿಮಲಿಸ್ಟ್ ಸೀರಮ್. ಸೊ ಕಾಣಿಸ್ತಾ ಇದೆಯಾ? ಇದು ಒಂದು ಸೀರಮ್. ಇದನ್ನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ನಾನು ಯೂಸ್ ಮಾಡೋಕ್ಕೆ. ಆ್ಯಂಡ್ ದ ನೆಕ್ಸ್ಟ್ ಒನ್, ಓಕೆ, ಇದರಲ್ಲಿ 3-4 ಇದೆ. ದಿಸ್ ಇಸ್ ಮಾರ್ಸ್ ಅವ್ರದ್ದು ಐಲೈನರ್. ನಾನು ಜಾಸ್ತಿ ಕಾಜಲ್ ಯೂಸ್ ಮಾಡಲ್ಲ, ಯೂಸ್ ಮಾಡಿದ್ರೆ ಜಾಸ್ತಿ ಐಲೈನರೇ ಯೂಸ್ ಮಾಡೋದು. ಸೊ ಇದೊಂದು ಐಲೈನರ್. ನೆಕ್ಸ್ಟು ಕ್ಲೋಸಪ್ ಪೇಸ್ಟ್. ಆ್ಯಕ್ಚುಲಿ ನಾನು ಕೋಲ್ಗೇಟ್ದು ಪರ್ಪಲ್ ಕಲರ್ ಪೇಸ್ಟ್ ಬರುತ್ತಲ್ವ, ಅದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಐ ಥಾಟ್ ವೈ ನಾಟ್ ಒಂದ್ಸತಿ ಚೇಂಜ್ ಮಾಡೋಣ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ಅದು ಚೆನ್ನಾಗಿದೆ, ಬಟ್ ಇದ್ರದ್ದು ಹೆಂಗಿದೆ ಅಂತ ಮುಂದಿನ ವೀಡಿಯೋದಲ್ಲಿ ಬೇಕಿದ್ರೆ ರಿವ್ಯೂ ಕೇಳಿ ಹೇಳ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿ. ಇಲ್ಲ ಆಲ್ರೆಡಿ ಯಾರು ಯೂಸ್ ಮಾಡ್ತಿದ್ರೆ ಹೆಂಗಿದೆ ಅಂತ ಹೇಳಿ ನನಗೆ. ನೆಕ್ಸ್ಟು ಮಸ್ಕರ, ಸ್ವಿಸ್ ಬ್ಯೂಟಿ ಅವ್ರದ್ದು ಮಸ್ಕರ ತರಿಸಿದ್ದೀನಿ. ಆ್ಯಕ್ಚುಲಿ ನನಗೆ ಡೈಲಿ ಏನು ಮೇಕಪ್ಪೇ ಮಾಡ್ಕೊಳ್ಳಲ್ಲ ನಿಜ ಹೇಳ್ಬೇಕಂದ್ರೆ. ನಾನು ಯೂಸ್ ಮಾಡೋದು ಬರೀ ಮಾಯ್ಶ್ಚರೈಸರ್ ಇಲ್ಲ ಆಲೋವೆರಾ ಜೆಲ್. ಸೊ ಅಕಸ್ಮಾತ್ ಎಲ್ಲರೂ ಹೋಗಬೇಕಾದ್ರೆ ಮಾತ್ರ ನೀಟಾಗಿ ರೆಡಿ ಆಗೋದು. ಆ್ಯಂಡ್ ದಿಸ್ ಇಸ್ ದ ಮಸ್ಕರ. ಹೆಂಗಿದೆ ಅಂತ ನೋಡುವ. ವಾವ್, ಚೆನ್ನಾಗಿದೆ. ಲೈಟಾಗಿ ಹಾಕ್ಕೊಂಡಿತ್ತು, ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇದಕ್ಕೂ ಎಷ್ಟು ಕೊಟ್ಟೆ ಅಂತ ನಾನು ಪ್ರೈಸಸ್ ಹೇಳ್ತಿಲ್ಲ ಅಲ್ಲ, ಮರ್ತೋಯ್ತು. ಇದಕ್ಕೂ ಎಷ್ಟು ಕೊಟ್ಟೆ ಅಂತ ನೆನಪಿಲ್ಲ. ಇದರಲ್ಲೂ ಇಲ್ಲ. ಸೊ ನನ್ನ ಪ್ರೈಸಸ್ನ ಇದು ಸ್ಕ್ರೀನ್ ಮೇಲೆ ಆಮೇಲೆ ವಿಡಿಯೋ ಎಡಿಟ್ ಮಾಡ್ತೀನಲ್ವ, ಆವಾಗ ಆ್ಯಡ್ ಮಾಡ್ತೀನಿ. ಆ್ಯಂಡ್ ದ ನೆಕ್ಸ್ಟ್ ಒನ್, ಸೊ ನೆಕ್ಸ್ಟ್ ಒನ್ ಇಸ್ ಇದನ್ನು, ಓಕೆ, ನೆಕ್ಸ್ಟ್ ಒನ್ ನೋಡು. ಇದು ಫೇಸ್ ರೇಸರ್, ಪ್ಯಾಕ್ ಆಫ್ 3. ಇದು ನಂಗೆ ಆಲ್ಮೋಸ್ಟ್ 1 ಇಯರ್ ತನಕ ಬರುತ್ತೆ. ಇದು ಯೂನಿಟ್ ಸೇಲ್ ಪ್ರೈಸ್ ಇದು 175 ರೂಪೀಸ್ ಇದೆ. ಸೊ ಪ್ಯಾಕ್ ಆಫ್ 3. ಇದನ್ನು ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ಸಮ್ಟೈಮ್ಸ್ ಐಬ್ರೋಸ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ, ಇಲ್ಲ ಅಪ್ಪರ್ ಲಿಪ್ಸ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ನನಗೆ ಐಬ್ರೋಸ್ ತುಂಬ ತಿಕ್ಕಿದೆ, ಹಾಗೆ ಬೇಗ ಬೆಳ್ಕೊಂಬಿಡುತ್ತಲ್ವ. ಒಂದೊಂದು ಸತಿ ಎಲ್ಲೂ ಹೋಗೋಕ್ಕೆ ಅಂದರೆ ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಂದರೆ ಐ ವಿಲ್ ಶೇವ್ ಇಟ್ ಮೈ ಸೆಲ್ಫ್, ಎಮರ್ಜೆನ್ಸಿ ಇದ್ದರೆ ಮಾತ್ರ. ಆ್ಯಂಡ್ ಪ್ಯಾಕ್ ಆಫ್ 3. ಇದನ್ನು ಸದ್ಯಕ್ಕೆ ಹೀಗೆ ಎತ್ತಿಡೋಣ. ನೆಕ್ಸ್ಟ್ ಆ್ಯಕ್ಚುಲಿ ಐಲೈನರ್ ನಾನು ಓಪನೇ ಮಾಡಿಲ್ಲ, ಹಿಂಗೆ ಸೈಡಲ್ಲಿ ಇಟ್ಬಿಟ್ಟೆ. ಬಟ್ ಓಪನ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಇದು ಮಾರ್ಸ್ ಐಲೈನರ್. ಕಟ್ ಮಾಡೋದೇನು ಬೇಡ, ಹಾಗೆ ಬಂತು. ಆದರೂ ನನ್ನ ಸಿಸರ್ಸ್ ಬೇಕು, ಯಾಕಂದರೆ ಇದು ಒಂಥರ ಗಟ್ಟಿ ಇದೆ ಪ್ಲಾಸ್ಟಿಕ್. ನಾನು ಇವತ್ತು ಅಷ್ಟೇ ಏನು ಮೇಕಪ್ ಹಾಕೊಂಡಿಲ್ಲ, ವಿಡಿಯೋಗೋಸ್ಕರ ಅಂದ್ಬಿಟ್ಟು ಒಂಚೂರು ಲಿಪ್ಸ್ಟಿಕ್ ಹಾಕ್ಕೊಂಡು ಕೂತಿದ್ದೀನಿ ಅಷ್ಟೇ. ಐ ಆಮ್ ನಾಟ್ ಅ ಪರ್ಸನ್ ಹೂ ಲೈಕ್ಸ್ ಮೋರ್ ಮೇಕಪ್. ಆ್ಯಂಡ್ ಯಸ್, ದಿಸ್ ಇಸ್ ದಿ ಐಲೈನರ್. ಇಂಕ್ ಬ್ಲ್ಯಾಕ್ ಅಂತೆ. ಇದು ಈ ಥರ ಇದೆ. ಸೊ ಯಸ್, ಓಪನ್ ಮಾಡುವ. ಇದು ಹೆಂಗೆ ಓಪನ್ ಮಾಡಬೇಕು ಅಂತಲೇ ಗೊತ್ತಾಯ್ತು. ಪೆನ್ ಥರ ಇದೆ. ಸೊ ಇಟ್ ಈಸ್ ವೆರಿ ಈಸಿ ಟು ಡ್ರಾ. ಕಾಣಿಸ್ತಾ ಇದೆಯಾ? ಇಟ್ ಈಸ್ ವೆರಿ ಡಾರ್ಕ್, ಇಂಟೆನ್ಸ್ ಆಗಿದೆ ಕಲರು. ಓಕೆ, ಆಮೇಲೆ ನೀಟಾಗಿ ಕನ್ನಡಿ ನೋಡ್ಕೊಂಡು ಹಾಕೋತೀನಿ. ಫೈನ್. ಸೊ ಇದು ಚೆನ್ನಾಗೇ ಇದೆ, ಎಷ್ಟು ಇಂಟೆನ್ಸ್ ಆಗಿದೆ ಕಲರು. ಆ್ಯಂಡ್ ಐ ಡೋಂಟ್ ಸ್ಮಚ್ ಪ್ರೂಫ್ ಕೂಡ ಇದು. ಇಟ್ ಇಸ್ ನೈಸ್. ಏನಿದು ನನಗೆ ಮರ್ತೋಗಿದೆ ಏನು ಆರ್ಡ್ರ್ ಮಾಡಿದ್ದೆ ಅಂತ. ಓಕೆ, ಇದು ಫ್ರೀ ಬೀಸ್, 2 ಫ್ರೀ ಬೀಸ್ ಬಂದಿದೆ. ಏನಿದು? ಇದು ಸೆರಾವಿದು
ಕ್ಲೆನ್ಸರ್ ಎಷ್ಟು ಕ್ಯೂಟಾಗಿದೆ ಪುಟಾಣಿಯಾಗಿ. ನೆಕ್ಸ್ಟ್ ಒನ್ನು ಸೆರಾವಿದು ಮಾಯ್ಶ್ಚರೈಸಿಂಗ್ ಕ್ರೀಮು. ಓಕೆ, ಒಂದು ಸ್ವಲ್ಪ ಬಿಲ್ಲು, and the next product is a ಮೆಹಂದಿ ಪೌಡರ್ ನನ್ನ ತಲೆಗೆ. ಸೊ ತಲೆಗೆ ಹಾಕೋಣ ಅಂತ ಮೆಹಂದಿ ಪೌಡರ್ ಆರ್ಡರ್ ಮಾಡಿದ್ದೆ. ಒಂದು ಬಾಕ್ಸ್ ಖಾಲಿ ಆಯಿತು. ಆ್ಯಕ್ಚುಲಿ ಲೈಟ್ ಆಫ್ ಬಾಕ್ಲೆಲ್ಲ ಹಾಕ್ಬಿಟ್ಟು ಚೆಕ್ ಮಾಡಿದೆ, ತುಂಬ ಕತ್ಲು ಇತ್ತು. ಬಟ್ ಎಸ್, ಈಗ ನೆಕ್ಸ್ಟ್ ಬಾಕ್ಸ್ ಅನ್ಬಾಕ್ಸ್ ಮಾಡೋಣ. ಐ ಫೀಲ್ ದಿಸ್ ಇಸ್ ಲಿಟಲ್ ಬೆಟರ್ ಅಂತಲೇ ಅನ್ಕೋತೀನಿ. ಯಾ, ದಿಸ್ ಇಸ್ ಲಿಟಲ್ ಬೆಟರ್. ನೆಕ್ಸ್ಟ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನನಗೆ ಇದನ್ನೆಲ್ಲ ಯಾವಾಗ ಶಾಪ್ ಮಾಡ್ತೀನಿ ಅಂದರೆ ಫುಲ್ಲು ಸ್ಟ್ರೆಸ್ ಆದಾಗ ಇಲ್ಲ ತಲೆ ಕೆಟ್ಟೋದಾಗ ಆರ್ಡ್ರ್ ಮಾಡೋದು. ಎಲ್ಲ ಏನು ಮಾಡ್ತೀನಿ ಅಂದರೆ ಕಾರ್ಟಿಗೆ ಇದು ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಎಲ್ಲ ಕಾರ್ಟಿಗೆ ಹಾಕಿಟ್ಟಿರ್ತೀನಿ. ಒಂದೊಂದು ಸತಿ ಮಿಡ್ ನೈಟಲ್ಲೆಲ್ಲ ಆರ್ಡ್ರ್ ಮಾಡಿಬಿಟ್ಟಿರ್ತೀನಿ. ಸೊ ನಂತರ ಯಾರ್ಯಾರಿದ್ದಾರೆ ಕಮೆಂಟ್ ಮಾಡಿ. ಶಾಪಿಂಗ್ ಇಸ್ ಲೈಕ್ ಥೆರಪಿ ಫಾರ್ ಗರ್ಲ್ಸ್ ನನ್ನ ಪ್ರಕಾರ. ಸೊ ನಂತರ ಯಾರ್ಯಾರು ಮಿಡ್ ನೈಟಲ್ಲೆಲ್ಲ ಆರ್ಡರ್ ಮಾಡ್ತೀರಾ ಕಮೆಂಟ್ ಮಾಡಿ. ಓಕೆ, ದ ನೆಕ್ಸ್ಟ್ ಒನ್, ಇದು ಬಂದು ಸೋಪ್ ಬಾಕ್ಸ್. ಆ್ಯಕ್ಚುಲಿ ಏನಕ್ಕೆ ಅಂತ ಹೇಳ್ತೀನಿ. ನಾನು ಬಾಡಿ ವಾಶ್ನ ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡೋದು ಬಾಡಿ ಶಾಪ್ದು ಬಾಡಿ ವಾಶ್. ಓಕೆ, ಇದು ಕ್ಯೂಟಾಗಿದೆ. ಐ ಪೇಡ್ ಐ ಥಿಂಕ್ 100 ಸಮಥಿಂಗ್ ಅಷ್ಟೇ, ಬಟ್ ಇಟ್ ಈಸ್ ವೆರಿ ಕ್ಯೂಟ್ ಆ್ಯಂಡ್ ಹ್ಯಾಂಡಿ. ಏನಕ್ಕೆ ಸೋಪ್ ಬಾಕ್ಸ್ ಇದರಲ್ಲಿ ಒಂದು ಸ್ಟ್ಯಾಂಡ್ ಕೂಡ ಇದೆ. ದಿಸ್ ಇಸ್ ವೆರಿ ನೈಸ್. ಸೊ ವೆರಿ ಕ್ಯೂಟ್. ಅದು ನಾನು ಆ್ಯಕ್ಚುಲಾಗಿ ಯೂಸ್ ಮಾಡೋದು ಬೇಬಿ ಪ್ರಾಡಕ್ಟ್ಸೇ ಜಾಸ್ತಿ. ಬೇಬಿ ಕ್ರೀಮ್ ಮತ್ತು ಬೇಬಿ ಸೋಪೇ ಜಾಸ್ತಿ ಯೂಸ್ ಮಾಡೋದು. ಸೊ ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಬೇಕಾಗತ್ತೆ ಸೋಪ್ ಬಾಕ್ಸ್ ಅಂತ. ಇದೊಂದು ಸೋಪ್ ಬಾಕ್ಸ್ ತರಿಸಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಇಟ್ ಇಸ್ ವೆರಿ ಕ್ಯೂಟ್. ನಮ್ಮ ಕಲರ್ ಕೂಡ ಇಷ್ಟ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್, ಓಕೆ, ಇದು ಬಂದು ಹೇರ್ ಏನಂತಾರೆ ಅಂತ ನನಗೆ ಆ್ಯಕ್ಚುಲಾಗಿ ಗೊತ್ತಿಲ್ಲ. ಓಕೆ, ಓಕೆ, ಇದಕ್ಕೆ ಏನಂತ ಕರೀತಾರೆ ಸಡನ್ನಾಗಿ ಮರ್ತೋಯ್ತು. ಇದು ಏನಕ್ಕೆ ಅಂದರೆ ರಾತ್ರಿ ಹೊತ್ತು ಮಲ್ಕೋತೀವಲ್ಲ, ಆವಾಗ ಫುಲ್ ಹಿಂಗೆ ಕೂದಲು ಹಾಕೊಂಡು ಹಿಂಗೆ ಮಲ್ಕೋಕ್ಕೆ. ಸೊ ನಮ್ಮ ಹೇರು ಸಾಫ್ಟಾಗಿರುತ್ತೆ, ಸಿಲ್ಕ್ ಇದ್ರೊಳಗಡೆ ಇದ್ದರೆ, ಆಮೇಲೆ ಡಿಸ್ಟರ್ಬ್ ಆಗಲ್ಲ ಅಂತ. ಆ್ಯಕ್ಚುಲಿ ದಿಸ್ ಇಸ್ ವೆರಿ ಕ್ಯೂಟ್. ಅದು ಒಂದು ಇದು ಕೂಡ ಬಂದಿದೆ, ಹಿಂಗೆ ಕೂದಲು ಕಟ್ಬಿಟ್ಟು ಫುಲ್ ಹಾಕೊಳ್ಳೋದು. ಆ್ಯಕ್ಚುಲಿ ದಿಸ್ ಇಸ್ ವೆರಿ ಕ್ಯೂಟ್. ಸೊ ಅದು ಪಿಂಕ್ ಕಲರಲ್ಲಿದೆ. ಆ್ಯಂಡ್ ಐ ಬ್ರಾಟ್ ದಿಸ್ ಬಿಕಾಸ್ ಹೇರ್ ಫಾಲ್ಸ್ ಕಂಟ್ರೋಲ್ ಮಾಡೋಣ ಅಂತ. ಹೇರ್ ಫಾಲ್ ಏನು ಜಾಸ್ತಿ ಇಲ್ಲ, ಬಟ್ ಸ್ಟಿಲ್ ಇದು ಹಾಕೊಂಡು ಮಲ್ಕೊಂಡ್ರೆ ಒಂಥರ ಕಂಫರ್ಟಬಲ್ ಇರುತ್ತೆ ಅಂತ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ತೊಗೊಂಡಿದ್ದನ್ನು ಕೂಡ. ಆ್ಯಂಡ್ ದ ನೆಕ್ಸ್ಟ್ ಒನ್, ದಿಸ್ ಇಸ್ ಮೈ ಶ್ಯಾಂಪೂ. ಇದು ಆಲ್ಮೋಸ್ಟ್ ನನಗೆ 1.5 months ತನಕ, ಇಲ್ಲ ಸಮ್ಟೈಮ್ಸ್ 2 months ತನಕನೂ ಬರುತ್ತೆ. And that shampoo is actually good. Next one ಬಂದು, ನಾನು ಆಗಲೇ ಹೇಳ್ದಂಗೆ ನಾನು ಜಾಸ್ತಿ ಬೇಬಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಲ್ಲ, ಇದು ಬಂದ್ಬಿಟ್ಟು ಬೇಬಿ ಕ್ರೀಮ್. ಓಕೆ, ಬೇಬಿ ಕ್ರೀಮ್. ನೆಕ್ಸ್ಟ್, ಓಕೆ, ದಿಸ್ ಇಸ್ ಇದು ಬೇಬಿ ಆಯಿಲ್. ದಿಸ್ ಇಸ್ ದ ಬೇಬಿ ಆಯಿಲ್. ಕೈಗೆ ಕಾಲಿಗೆ ಅವಾಗವಾಗ ಹಚ್ಕೊತೀನಿ. ತಲೆಗಂತೂ ಹಚ್ಕೊಳ್ಳಲ್ಲ, ಕೈಗೆ ಕಾಲಿಗೆ ಹಚ್ಕೊತೀನಿ. ಯಾಕಂದರೆ ಚಳಿ ಇರುತ್ತಲ್ವ ರಾತ್ರಿ ಹೊತ್ತು, ಐ ಫೀಲ್ ಬೆಟರ್ ಹಚ್ಕೊಂಡ್ರೆ. ಸೊ ಆ್ಯಂಡ್ ದ ನೆಕ್ಸ್ಟ್ ಒನ್, ಇಷ್ಟೇನಾ? ಇನ್ನು ಒಂದಿದೆ. ಆ್ಯಂಡ್ ದ್ಯಾಟ್ ಇಸ್ ದಿಸ್. ದಿಸ್ ಇಸ್ ವೆರಿ ಪ್ರಿಟಿ ಆ್ಯಕ್ಚುಲಿ, ವೆರಿ ಕ್ಯೂಟ್ ದಿಸ್ ಇಸ್. ಇದು ನೈಕಾ ಅವ್ರದ್ದು.
ಇದು ಹೆಂಗೆ ಅಂದರೆ ಲಿಪ್ಸ್ಟಿಕ್, ಕಲರ್ ಚೇಂಜಿಂಗ್ ಲಿಪ್ಸ್ಟಿಕ್. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹಾಕೊಳ್ಳೋಕೆ ಇಷ್ಟಪಡ್ತಿದ್ವಲ್ಲ ಅದು. ಇದು ನಮ್ಮ ಲಿಪ್ಪು ಯಾವ pH ಇದೆ ಅದಕ್ಕೆ ತಕ್ಕಂಗೆ ಕಲರ್ ಚೇಂಜ್ ಆಗುತ್ತೆ. ಐ ಜಸ್ಟ್ ಶೋ ಯು. ಇದು ಟ್ರಾನ್ಸ್ಪರೆಂಟ್ ಆಗಿದೆ. ಐ ಡೋಂಟ್ ಥಿಂಕ್ ಸೊ ಹಾಂ ಕ್ಯಾಮ್ರಾದಲ್ಲಿ ಕಾಣ್ತಾ ಇದ್ದೇನಾ ಅಂತ, ಬಟ್ ಹೆಂಗೆ ತೋರಿಸ್ಲಿ? ಹಾಂ, ಯಾ, ದಿಸ್ ಇಸ್ ವೆರಿ ಪ್ರಿಟಿ ಆ್ಯಕ್ಚುಲಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸ್ಮೆಲ್ ಕೂಡ ಸಖತ್ತಾಗಿದೆ. ನಾನು ಇದನ್ನು ಡೈಲಿ ವೇರಿಗೆ ಯೂಸ್ ಮಾಡೋಣ ಅಂತ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ, ಇದೊಂದು ಚಿಕ್ಕ ವಿಡಿಯೋ ಆಗಿತ್ತು. ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್ ಆ್ಯಂಡ್ ಥ್ಯಾಂಕ್ ಯು ಆಲ್.